ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ನಾವು ಇವತ್ತು ಒಂದು ವಿಶೇಷ ಸಂದರ್ಶನದಲ್ಲಿದ್ದೇವೆ. ಯಾಕಂದ್ರೆ ಕಾರಣಾಂತರಗಳಿಂದ ಅಂತಲ್ಲ, ಪ್ರತಿಭೆಗಳನ್ನು ಹುಡುಕಬೇಕು ಮತ್ತು ಪ್ರತಿಭೆಯ ಎಲ್ಲರಿಗೂ ಆ ಪ್ರತಿಭೆಗಳು ಇಷ್ಟವಾಗಿರಬೇಕು. ಇತರರಿಗೂ ನಾವು ಮಾಡುವಂತಹ ವಿಡಿಯೋಗಳು ಯಾರಿಗೂ ತೊಂದರೆ ಆಗಬಾರ್ದು, ಅವರಿಗೆ ಅನುಕೂಲ ಆಗಬೇಕು ಹೇಳುವ ಉದ್ದೇಶದಿಂದ ಹೀಗೆ ಹುಡುಕ್ತಾ ಇರುವಾಗ ನಮ್ಮ ಶೃಂಗೇರಿಯಲ್ಲೇ ಇರುವಂತಹ ವಾಗೀಶ್ವರಿ ಶಿವರಾಮ್ ಅಂತ ಹಿರಿಯ ಸಾಹಿತಿಗಳು ಹಾಗೂ ಭಾಗವತ ಮುಂತಾದ ಪುರಾಣಗಳ ಪ್ರವಚನಗಳನ್ನು ಮಾಡುತ್ತಾ ಹಾಗೂ ಅಧ್ಯಾಪಕರಾಗಿಯೂ ಕೂಡ ಇದ್ದರು. ಇವರ ಶೃಂಗೇರಿಯ ಇವರ ಮೂಲ ಇದೆ. ಅದಕ್ಕೋಸ್ಕರ ಈ ವಾಗೀಶ್ವರಿ ಶಿವರಾಮ್ ಅಂತ ಕರೀತಾರೆ. ಆ ವಾಗೀಶ್ವರಿ ಹೇಳುವಂಥದ್ದು ಏನು ಮತ್ತು ಇವರ ಕುಟುಂಬದ ಹಿನ್ನೆಲೆ ಮೊದಲನಾಗಿ ತಿಳಿತಾ ಇದ್ದೇವೆ. ಅದಕ್ಕೋಸ್ಕರ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಮಿ, ಫಸ್ಟ್ ಆ ವಾಗೀಶ್ವರಿ ಶಿವರಾಮ್ ಅಂತಂದ್ರೆ ಏನು ಅಂತ ನಮಗೆ ನೀವು ತಿಳಿಸ್ಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ಬಂಧುಗಳೇ, ಶೃಂಗೇರಿಯಲ್ಲಿ ವಿದ್ಯಾರಣ್ಯರು ಸ್ಥಾಪಿಸಿರುವ ವಾಗೀಶ್ವರಿ ಅಮ್ಮನವರ ದೇವಸ್ಥಾನ, ಶಾರದಾಂಬೆಯ ದೇವಸ್ಥಾನದ ಉತ್ತರ ಭಾಗದಲ್ಲಿ ಆ ದೇವಾಲಯ ಇದೆ. ಅತ್ಯಂತ ಪುರಾತನವಾಗಿರತಕ್ಕಂತಹ ದೇವಾಲಯ. ವಾಗೀಶ್ವರಿ ಅಮ್ಮನವರ ಅರ್ಚಕ ಕುಟುಂಬದವರು ನಾವು. ನಮ್ಮ ಹಿರಿಯರು ಇತ್ತೀಚೆಗೆ ಗಣೇಶ್ ಭಟ್ರು ಅಂತ ಅವರು ಅದರ ಪೂಜೆ ಮಾಡ್ಕೊಂಡಿದ್ರು. ನಾವು ಕೂಡ ಅದನ್ನ ನಮ್ಮ ಕುಟುಂಬದವರು ಪೂಜೆ ಮಾಡ್ಕೊಂಡು ಬಂದಿದ್ದರಿಂದ ನಮಗೆ ಆ ಹೆಸರು ವಾಗೀಶ್ವರಿ ಎನ್ನುವ ಹೆಸರು ಬಂತು. ಆ ತಾಯಿಯ ಆರಾಧನೆ, ತಾಯಿಯ ಕೃಪೆ ನಮ್ಮ ಮೇಲೆ ನಿರಂತರವಾಗಿ ಇರುವುದರಿಂದ ಇವತ್ತು ನಮ್ಮ ಪೀಳಿಗೆಯ ಎಲ್ಲ ಮಕ್ಕಳಿಗೆ ನಾವು ವಾಗೀಶ್ವರಿ ಎಂಬ ಉಪನಾಮವನ್ನು ಸೇರಿಸಿಕೊಂಡೇ ಮುಂದೆ ನಾವು ನಮ್ಮ ಹೆಸರುಗಳನ್ನ ಜೋಡಿಸ್ಕೊಳ್ತೀವಿ. ಶೃಂಗೇರಿಯ ಮೂಲ, ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇನೆ. ಅಂತಹ ಆ ಒಂದು ತಾಯಿಯ ಕೃಪೆ ನಮ್ಮ ಮೇಲೆ ಅಗಾಧವಾಗಿ ಆಗಿರುವುದರಿಂದ ನಾನು ಮಂಗಳೂರಿನ ಕೆನರಾ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ, ಅದು ಮಂಗಳಾಂಬಿಯ ಕ್ಷೇತ್ರ, ಇದು ಶೃಂಗೇರಿಯ ಶಾರದಾಂಬಿಯ ಕ್ಷೇತ್ರ. ದೇವಿ ಒಬ್ಬಳೆ. ನಾನು ಶೃಂಗೇರಿಯಲ್ಲೇ ಅಧ್ಯಾಪಕನ ಆಗಬೇಕು ಅಂತ ಆಸೆ ಪಟ್ಟೆ. ಆದರೆ ತಾಯಿ ಹೇಳಿದ್ದು, ನೀನು ಮಂಗಳಾ ಕ್ಷೇತ್ರಕ್ಕೆ ಬಾ ಅಂತ ಹೇಳಿ ಅಲ್ಲಿ ನನಗೆ ಉದ್ಯೋಗವನ್ನು ಕೊಟ್ಟಳು. ಅಲ್ಲಿ ನಾನು 37 ವರ್ಷಗಳ ಕಾಲ ಸಂಸ್ಕೃತ ಅಧ್ಯಾಪಕನಾದೆ. ಆದರೆ ಶೃಂಗೇರಿಯ ಸಂಬಂಧ ನಿರಂತರವಾಗಿ ನನಗೆ ಇತ್ತು. ಇಲ್ಲಿ ರಾಜೀವ್ ಗಾಂಧಿ ಕೇಂದ್ರೀಯ ವಿದ್ಯಾಲಯ ಅಂತ ಇದೆ, ಇವತ್ತಿಗೂ ಇದೆ. ಅದು ಸಮುತ್ಕರ್ಷ ಕೇಂದ್ರ ಅಂತ ಮಾಡಿದ್ದಾರೆ. ಹೌದು ಹೌದು ಹೌದು. ಅಲ್ಲಿಯ ನಾನು ಹಿಂದೆ ಇಲ್ಲೇ ನಮ್ಮ ಮಠದ ಧರ್ಮಶಾಲೆಯಲ್ಲಿ ಅದರ ಎಲ್ಲ ತರಗತಿಗಳು ನಡೀತಾ ಇತ್ತು. ಆವಾಗ ನನಗೆ ಭಾನುಮೂರ್ತಿ ಅಂತ ಆಂಧ್ರದವರು, ಅವರು ನನ್ನ ಮಾರ್ಗದರ್ಶಕರಾಗಿ ನಾನು ಡಾಕ್ಟರೇಟ್ ಮಾಡಲಿಕ್ಕೆ ನನಗೆ ಅವರು ಕಣ್ಮರೆ ಆಗ್ತಾ ಇದೆ ಅಂತ ನಿಟ್ಟಿನಲ್ಲಿ ದೇವರನ್ನ ನಾವು ಪೂಜೆ ಯಾಕೆ ಮಾಡಬೇಕು, ಅದರಿಂದ ನಮಗೆ ಸಿಕ್ಕುವಂತಹ ಮಾನಸಿಕ ನೆಮ್ಮದಿ ಏನು, ಮಾನಸಿಕ ಆರೋಗ್ಯ ಏನು, ಈ ವಿಚಾರವನ್ನು ಕೊಡಬೇಕು. ಆಧುನಿಕ ಚಿಂತನೆಗಳೊಟ್ಟಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಜೋಡಿಸಿಬಿಟ್ಟು ನಾನು ಆ ಒಂದು ಜಾಗೃತಿಯನ್ನು ಮಾಡಬೇಕು ಅಂತಕ್ಕಂತಹದ್ದು ನನ್ನ ಗುರಿ. ಮತ್ತು ವಿಶೇಷವಾಗಿ ಇವತ್ತು ವಯಸ್ಸಾಗಿರ್ತಕ್ಕಂಥವರ ಮನಸ್ಸನ್ನು ಪರಿವರ್ತನೆ ಮಾಡೋದು ತುಂಬಾ ಕಷ್ಟ. ಅವರನ್ನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಏನಾದರೂ ಬದಲಾವಣೆ ಮಾಡಬೇಕು ಅಂತಿದ್ರೆ ಹೈಸ್ಕೂಲ್ ವಯಸ್ಸಿನ ಮಕ್ಕಳು, ಅವರಿಗೆ ವಿಶೇಷವಾಗಿ ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತೆ. ಅವರಿಗೆ ಆ ಸಂಸ್ಕಾರವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾನು ವಾಗೀಶ್ವರಿ ಪ್ರಕಾಶನ ಅನ್ನುವ ಸಂಸ್ಥೆಯಿಂದ ಕಳೆದ 3 ದಶಕಗಳಿಂದ ನನ್ನದೇ ಆಗಿರತಕ್ಕಂತಹ ಆ ಧರ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಕೃತಿಗಳನ್ನು ಪ್ರಕಾಶನ ಮಾಡ್ತಾ ಇದ್ದೀನಿ. ಇಲ್ಲಿಯವರೆಗೆ ವಿಷ್ಣು ಸಹಸ್ರನಾಮದ ಸರಳಾರ್ಥ ದೀಪಿಕಾ, ನರಸಿಂಹ ಸರಳಾರ್ಥ ದೀಪಿಕಾ, ಲಲಿತಾ ಸಹಸ್ರನಾಮ ಸರಳಾರ್ಥ ದೀಪಿಕಾ, ಹಾಗೆ ಅನೇಕ 2200 ಕಥೆಗಳಿಗಿಂತಲೂ ಹೆಚ್ಚಿನ ಭಾರತೀಯ ಸಂಸ್ಕೃತಿ ಧರ್ಮವನ್ನು ತಿಳಿಸಿಕೊಡುವಂತಹ ಕಥೆಗಳು, ಸುಭಾಷಿತಗಳು, ಇದನ್ನೆಲ್ಲ ನಾನು ಪ್ರಕಾಶನ ಮಾಡಿದ್ದೀನಿ. ಇವತ್ತಿಗೂ ಕೂಡ ಕರ್ನಾಟಕದ ಆದ್ಯಂತ ನನ್ನ ಅಭಿಮಾನಿಗಳು ಅದನ್ನ ಸಂತೋಷದಿಂದ ಓದ್ತಾರೆ. ನಮ್ಮ ಮೊಮ್ಮಗನಿಗೆ, ನಮ್ಮ ಮಕ್ಕಳಿಗೆ ಈ ಒಂದು ತಿಳುವಳಿಕೆ ಕೊಡಬೇಕು ಸರ್, ಒಳ್ಳೇದು ಮಾಡ್ತಾ ಇದ್ದೀರಿ ಅನ್ನುವ ಒಂದು ಪ್ರೋತ್ಸಾಹದಾಯಕವಾದ ಮಾತುಗಳನ್ನ ಆಡ್ತಾರೆ. ಆ ಪ್ರೋತ್ಸಾಹದಾಯಕವಾದ ಮಾತುಗಳೇ ನನಗೆ ಅತ್ಯಂತ ಸಂತೋಷ ಕೊಡ್ತಕ್ಕಂತಹದ್ದು. ದೇವರ ಕೃಪೆ ಇದ್ರೆ ಮಾತ್ರ ದೇವರು
ನಮ್ಮನ್ನ ಇಂತಹ ಕೆಲಸಗಳಲ್ಲಿ ನಮ್ಮನ್ನ ಜೋಡಿಸಿಕೊಳ್ತಾನೆ, ನಮಗೆ ಆರೋಗ್ಯವನ್ನು ಕೊಡ್ತಾನೆ, ಆ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಅಂತಹ ವ್ಯಕ್ತಿಗಳನ್ನೇ ನಮಗೆ ಸಂಪರ್ಕವನ್ನು ಕೊಡ್ತಾನೆ. ಇವತ್ತು ಕೂಡ ನಾನು ಶೃಂಗೇರಿಗೆ ಬಂದಾಗ ನಮ್ಮ ಮಿತ್ರರು ನಾನು ಕರೆದ್ರು, ಹೀಗೆ ಒಂದು ನಿಮ್ಮನ್ನ ಮಾತಾಡುತ್ತೀನಿ ಅಂತ ಹೇಳಿದ್ರು. ಅದು ಕೂಡ ಒಂದು ದೇವರ ಕೃಪೆ. ಮತ್ತೆ ನನಗೆ ಆ ಒಂದು ಹೆಸರಿನ ಕಾಮನೆ ಆಗಲಿ, ಪ್ರಚಾರದ ಒಂದು ಗೋದರುಗಳು, ಗೊಂಜಲುಗಳು ಯಾವುದು ನನಗೆ ಇಷ್ಟ ಏನಿಲ್ಲ. ಆದ್ರೆ ನನ್ನ ಮೂಲಕ ನಿಮ್ಗೇನಾದ್ರೂ ಬೆಳಕು ಸಿಕ್ತು ಅಂತಾದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಅದೇನು ಅಂತ ಹೇಳಿದ್ರೆ, ಸಂತೋಷಂ ಜನಯೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ನಾವೇನು ಕೊಡಬೇಕಾದ್ದಿಲ್ಲ, ಒಬ್ಬರಿಗೆ ಸಂತೋಷದ ಪ್ರೀತಿಯ 2 ಮಾತುಗಳನ್ನು ಆಡಿದ್ರೆ ಸಾಕು. ಮನುಷ್ಯನಿಗೆ ಮಾತ್ರ ಆ ಮಾತನಾಡುವ ಶಕ್ತಿ ಇದೆ, ಮತ್ತೆ ಮನುಷ್ಯನಿಗೆ ಮಾತ್ರ ಮುಗುಳ್ನಗುವ ಶಕ್ತಿಯನ್ನ ಆ ತಾಯಿ ಕೊಟ್ಟಿದ್ದಾಳೆ. ಅದರಿಂದ ಲಲಿತಾ ಸಹಸ್ರನಾಮದಲ್ಲಿ ಆ ತಾಯಿಯನ್ನ ನಾವೇನ್ ಹೇಳ್ತೀವಿ ಅಂದ್ರೆ, ಮಂದಸ್ಮಿತ ಪ್ರಭಾಪೂರ ಮಜ್ಜಬ್ರಹ್ಮಾಂಡ ಮಂಡಲ. ಆ ತಾಯಿಯು ಮುಗುಳ್ನಗೆ ಎಂಬ ಬೆಳದಿಂಗಳಿನಲ್ಲಿ ಇಡೀ ಲೋಕವನ್ನ ವ್ಯಾಪಿಸಿಕೊಂಡಿದ್ದಾಳೆ. ಋಗ್ವೇದ ಅದೇ ಮಂತ್ರದ ಮೂಲಕ ಆ ತಾಯಿಯನ್ನ ಹೀಗೆ ಕೊಂಡಾಡ್ತಾ ಇದೆ. ದೇವಿಂ ವಾಚಂ ಅಜನಯಂದ ದೇವಾತ್ತ ವಿಶ್ವರೂಪ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಧಂ ದುಹಾನ ಧೇನುರ್ಭಾಗಸ್ಮಾನ್ ಉಪಸುಷ್ಟುತೈತು. ಅಂದರೆ ಆ ತಾಯಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ ರೂಪದಿಂದ ಎಲ್ಲ ಕಡೆ ತನ್ನ ಪ್ರಭಾವವನ್ನು ಬೀರ್ತಾ ಇದ್ದಾಳೆ. ಆದ್ದರಿಂದ ಮಾತಿನ ಮಾಧ್ಯಮದ ಮೂಲಕ ಅಚ್ಯೋತಿಯನ್ನ ನಾವು ಬೆಳಗಬೇಕು. ನಮಗೆ ಗೊತ್ತಿರುವ ಜ್ಞಾನವನ್ನ ನಾವು ಇನ್ನೊಬ್ಬರಿಗೆ ತಿಳಿಯಪಡಿಸಬೇಕು. ವಿಶೇಷವಾಗಿ ಮಕ್ಕಳು ಇವತ್ತು ನಮ್ಮ ಪೂಜಾ ಕ್ರಮದ ಬಗ್ಗೆ ಆಗಲಿ, ನಮ್ಮ ಸಂಪ್ರದಾಯದ ಬಗ್ಗೆಯೇ ಆಗಲಿ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಅದನ್ನ ಯೋಗ್ಯ ವ್ಯಕ್ತಿಗಳಿಂದ ತಿಳ್ಕೊಂಡು ಅವರಿಗೆ ನಾವು ತಿಳಿಯಪಡಿಸಿದಾಗ ನಮ್ಮ ಸಂಸ್ಕೃತಿ ಅದು ಗಟ್ಟಿಯಾಗಿ ಉಳಿಯುತ್ತೆ. ಅಂತಹ ಒಂದು ಜಾಗೃತಿ ಆಗಬೇಕು ಅನ್ನುವಂತಹದ್ದು ನನ್ನ ಅಪೇಕ್ಷೆ. ಜೊತೆಗೆ ಎಲ್ರಿಗೂ ಕೂಡ ಒಂದು ಪ್ರಾಥಮಿಕವಾದ ಸಂಸ್ಕೃತದ ಜ್ಞಾನ ಇದ್ರೆ ಅವರಿಗೆ ದೇವರ ಪೂಜೆಯ ಮಂತ್ರಗಳಾಗಲಿ, ವಿಷ್ಣು ಸಹಸ್ರನಾಮದ ಮಂತ್ರದ ಅರ್ಥ ಏನು, ಇದೆಲ್ಲವನ್ನ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಜಡವಾಗಿ ನಾವು ಪೂಜೆ ಮಾಡ್ತಾ ಇದ್ರೆ ಅದರಿಂದ ನಮ್ಮ ಮನಸ್ಸು ವಿಕಾಸವಾಗುವುದಿಲ್ಲ. ಮನುಷ್ಯ ಅಂದ್ರೆ ಮನಸ್ಸು, ಹೌದು, ಆ ಮನಸ್ಸು ವಿಕಾಸವಾಗಬೇಕಿದ್ರೆ ಮನಸ್ಸು ಬುದ್ಧಿ ಜಾಗೃತವಾಗಬೇಕಾಗತ್ತೆ. ಬುದ್ಧಿಯ ಆಚೆ ಮನಸ್ಸು, ಬುದ್ಧಿ, ಚಿತ್ತ ಎಂಬುದಿದೆ. ಚಿತ್ತ ಅಂದರೆ ನೆನಪಿನ ಕೋಶ. ನಾವು ಏನೇನು ಸಂಸ್ಕಾರ ಮಾಡ್ತೀವೋ, ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವನ್ನ ನಮ್ಮ ಅಂತರಂಗದಲ್ಲಿ ನಾವು ಬಿತ್ತಿದ ಬೀಜಗಳು. ಆದ್ದರಿಂದ ಅಂದ್ರೆ ಈ ಸಾಹಿತ್ಯ ಆಸಕ್ತಿ ನಿಮಗೆ ನಿಮ್ಮ ಬಾಲ್ಯದಲ್ಲೇ ಬಂದಿತ್ತು ಅಥವಾ ಯಾರ ಪ್ರೇರಣೆ ಇದೆಯಾ ಏನು ಅಂತ? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನಗೆ ಶೃಂಗೇರಿಯಲ್ಲಿ ನಾನು ಹುಟ್ಟು ಬೆಳೆದಿದ್ದರಿಂದ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವರು ತರ್ಕಪಾಠವನ್ನು ಮಾಡ್ತಾ ಇದ್ದರು. ವಿದ್ಯಾರ್ಥಿಗಳು ಇಲ್ಲಿ ಮನೆಗೆ ಬರೋರು. ಆ ಒಂದು ಶಿಕ್ಷಣದ ವಾತಾವರಣದಲ್ಲಿ ನಾನು ಬೆಳೆದೆ. ಅಷ್ಟು ಮಾತ್ರವಲ್ಲ, ಶೃಂಗೇರಿ ಕ್ಷೇತ್ರದ ವಿಶೇಷ ಏನಂತಂದ್ರೆ ಇಲ್ಲಿಯ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ಅವರು ಜನ್ಮದಿನ ನರಕ ಚತುರ್ದಶಿ ದಿವಸ. ಆ ಸಮಯದಲ್ಲಿ ಯಾವಾಗಲೂ ಇಲ್ಲಿ 2 ಸಮ್ಮೇಳನಗಳನ್ನು ಮಾಡ್ತಾ ಇದ್ರು. ಒಂದು ಧಾರ್ಮಿಕ ಸಮ್ಮೇಳನ, ಮತ್ತೊಂದು ಸಾಹಿತ್ಯಿಕ ಸಮ್ಮೇಳನ ಅಂತ. ಆ ಧರ್ಮ ಸಮ್ಮೇಳನಕ್ಕೆ ನಾಡಿನ ಮೈಸೂರು, ಬೆಂಗಳೂರು ಹಲವು ಕಡೆಯಿಂದ ವಿದ್ವಾಂಸರು ಬರ್ತಾ ಇದ್ರು. ನಾನು ತಪ್ಪದೆ ಆ ಎಲ್ಲ ವಿದ್ವಾಂಸರ ಪ್ರವಚನಗಳನ್ನು ನಾನು ಕೇಳ್ತಾ ಇದ್ದೆ, ಉಪನ್ಯಾಸಗಳನ್ನು ಕೇಳ್ತಾ ಇದ್ದೆ, ಟಿಪ್ಪಣಿಗಳನ್ನು ಮಾಡ್ಕೊಳ್ತಾ ಇದ್ದೆ. ಸಮಯಾವಕಾಶವಾದಾಗ ಆಯಾ ವಿದ್ವಾಂಸರನ್ನ ಕಂಡು ಭೇಟಿಯಾಗಿ ನನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಸಂದೇಹಗಳಿಗೆ ಅವರಿಂದ ನಾನು ಉತ್ತರಗಳನ್ನು ಪಡ್ಕೊಳ್ತಾ ಇದ್ದೆ. ಈ ಶೃಂಗೇರಿ ಕ್ಷೇತ್ರದಲ್ಲಿ ಅಂತಹ ಒಂದು ವಿಶಿಷ್ಟವಾದ ಆ ಮಠದ ಆವರಣದಲ್ಲಿ ಇಂತಹ ಒಂದು ಜ್ಞಾನದ ಬೀಜದ ಒಂದು ಆಮಾಪ ಬೀಜ ಬಿತ್ತಿತು ನನ್ನ ಹೃದಯದಲ್ಲಿ. ಅಂತರ್ಗತವಾಗಿ ಅದಿತ್ತು. ತಂದೆಯವರು ವಿದ್ವಾಂಸರಾದ್ದರಿಂದ ನನಗೆ ಆ ಸಂಸ್ಕೃತದಲ್ಲಿ ಒಲವು ಬಂತು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ MA ಮಾಡಿದೆ. MA ಮಾಡಿದ ಮೇಲೆ ಇನ್ನೂ ಹೆಚ್ಚು ಅದರ ಬಗ್ಗೆ ಆಳವಾಗಿ ತಿಳ್ಕೊಳ್ಬೇಕು ಅನ್ನುವ ಕುತೂಹಲ ಉಂಟಾಯಿತು. ನಿರಂತರವಾಗಿ ಈ ಕ್ಷೇತ್ರ, ಇಲ್ಲಿ ವಾತಾವರಣ ನನಗೆ ವಿಶೇಷವಾಗಿ ಸಾಹಿತ್ಯದಲ್ಲಿ ಅಭಿಮಾನವನ್ನ, ಒಂದು ಆಸಕ್ತಿಯನ್ನ ಬೆಳೆಸ್ತು. ಮತ್ತೆ ಮೂಲಭೂತವಾಗಿ ನನ್ನ ತಾಯಿಯು ಕೂಡ ಜಾನಪದವಾಗಿ ಹಾಡುಗಳನ್ನು ಹಾಡ್ತಾ ಇದ್ರು.
ಒಳ್ಳೆಯ ಗಾದೆಯ ಮಾತುಗಳನ್ನು ಹೇಳ್ತಾ ಇದ್ರು. ನಾನು ಬಂದಾಗ ಅವ್ರನ್ನ ಬೇಕು ಅಂತ ಕೆಣಕ್ ಬಿಟ್ಟು ಅವ್ರ ಬಾಯಿಯಿಂದ ಗಾದೆ ಬರುವ ನನಗೆ ಮಾಡ್ತಾ ಇದ್ದೆ. ಆ ಗಾದೆಗಳನ್ನ ಒಗಟುಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದೆ. ಹಾಗೆ ನನ್ನ ಒಂದು ಸಾಹಿತ್ಯಿಕ ಚಟುವಟಿಕೆ ಬೆಳೀತಾ ಬಂತು. ಮತ್ತೆ ಇಲ್ಲಿ ವಾಕ್ಯಾರ್ಥ ಸಭೆ ಅಂತ ಆಗುತ್ತೆ. ವಾಕ್ಯಾರ್ಥ ಸಭೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾ ಇದ್ರು. ಆ ಎಲ್ಲ ತರ್ಕಶಾಸ್ತ್ರಕ್ಕೆ, ವ್ಯಾಕರಣಶಾಸ್ತ್ರಕ್ಕೆ ಆ ಎಲ್ಲ ವಿದ್ವಾಂಸರು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆ ಮೂಡ್ತಾ ಇತ್ತು. ಎಲ್ಲರಿಗೂ ತುಂಬ ದುಡ್ಡು ಗಳಿಸಬೇಕು ಅನ್ನುವ ಗುರಿ ಸಾಮಾನ್ಯವಾಗಿರುತ್ತೆ. ನಾನು ಕೂಡ ಇಂತಹ ವಿದ್ವಾಂಸರಲ್ಲಿ ನಾನು ಕೂಡ ಒಬ್ಬ ಆಗಬೇಕು, ನಾನು ಕೂಡ ಜ್ಞಾನಿ ಆಗಬೇಕು ಅನ್ನುವ ಒಂದು ಹಂಬಲ, ಆಸೆ ಅದು ಇತ್ತು. ಅದು ಇವತ್ತಿಗೂ ಕೂಡ ಇದೆ. ಮತ್ತು ಜ್ಞಾನಕ್ಕೆ ಕೊನೆ ಇಲ್ಲ ಅನ್ನೋದು ನನಗೆ ಗೊತ್ತಾಗಿ ಹೋಗ್ಬಿಡ್ತು. ನಾವು ಎಷ್ಟೆಷ್ಟು ಓದ್ತಾ ಹೋಗ್ತೀವೋ, ಎಷ್ಟೆಷ್ಟು ತಿಳಿತಾ ಹೋಗ್ತೀವೋ, ನಮಗೆ ಗೊತ್ತಿರದೇ ಇರೋದು ತುಂಬ ಜಾಸ್ತಿ ಇದೆ ಎಂದು ಅನ್ನಿಸಿ ಬಿಡುತ್ತೆ. ಅವ್ರೇನೋ ಹೇಳಿದಾಗ ಅದೇ ವಿಷಯವನ್ನ ಇನ್ನೊಬ್ಬ ಹೇಳಿದಾಗ ಅದರಲ್ಲಿ ಹೇಳುವ ಕ್ರಮ ಬೇರೆ, ವಿಷಯವನ್ನು ಅರ್ಥೈಸುವ ಕ್ರಮ ಬೇರೆ. ಈ ಎಲ್ಲ ದೃಷ್ಟಿಗಳನ್ನ ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ನನಗೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಭಗವದ್ಗೀತೆ ಅನ್ನುವ ಒಂದು ಗ್ರಂಥದ ಪರಿಚಯವೇ ಇರದೇ ಇರತಕ್ಕಂಥವ್ರು ತುಂಬಾ ಇದ್ದಾರೆ ಇವತ್ತು. ಯಾರಿಗೂ ಅದು ಗೊತ್ತೇ ಇಲ್ಲ. ಅದ್ರ ಜಾಗೃತಿ ಆಗಬೇಕು. ಆಮೇಲೆ ನಮ್ಮ ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಏನೇನೇನೋ ಟಿವಿಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಗೊತ್ತಿರುತ್ತೆ, ಒಬ್ಬ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದೋರ್ ಬಗ್ಗೆ ಗೊತ್ತಿರುತ್ತೆ. ನಮ್ಮ ದೇಶದಲ್ಲೇ ಹುಟ್ಟಿರುವಂತಹ ಆ ರಾಮಾಯಣ ಮಹಾಭಾರತಾದಿ ಕೃತಿಗಳ ಬಗ್ಗೆ ಅವರಿಗೆ ಗೊತ್ತಿರೋಲ್ವಲ್ಲ ಅನ್ನುವ ಮಾನಸಿಕ ದುಃಖ. ನಾವು ಅದನ್ನು ಟೀಕೆ ಟಿಪ್ಪಣಿ ಮಾಡ್ತಾ ಹೋದ್ರೆ ಯಾವುದೇ ಬದಲಾವಣೆಯನ್ನು ಸಮಾಜದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಧನಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಅದರಲ್ಲಿ ನಾವೆಲ್ಲ ಲೋಕವನ್ನು ಉದ್ಧಾರ ಮಾಡ್ತೀವಿ, ಲೋಕವನ್ನು ಬದಲಾವಣೆ ಮಾಡ್ತೀವಿ, ನಮ್ಮ ಕೈಯಲ್ಲಿಲ್ಲ. ನಾನು ನನ್ನನ್ನು ತಿದ್ಕೋತೀನಿ, ನಾನು ಮಾತಾಡುವುದರ ಮೂಲಕ ನಾನು ಅದರ ಮೊದಲನೆಯ ಪ್ರಯೋಜನವನ್ನು ನಾನು ಪಡ್ಕೊಳ್ತೀನಿ ಅನ್ನುವ ಮನೋಭಾವನೆಯಿಂದ ನಾನು ಹೋಗ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಹೋದಾಗ ಆ ಭಗವಂತನ ಕೃಪೆ ಅದು ಬಹಳ ದೊಡ್ಡದು. ಅದು ಭಗವಂತನ ಕೃಪೆ, ಅದು ನಾವು ಅನುಭವಿಸಿ ತಿಳಿಬೇಕು. ಅದು ಹೇಳಿಬಿಟ್ಟು ನಾವು ಹೇಳುವಂಥದ್ದಲ್ಲ. ನಮಗೆ ಒಂದು ಖುಷಿ ಏನಂದ್ರೆ, ಈಗ ಒಂದು 2 ವರ್ಷದ ಕೆಳಗೆ ನೀವು ಕನ್ನಡ ಸಾಹಿತ್ಯ ಪರಿಷತ್ ಇದರಲ್ಲಿ ಇದೇ ತರ ನಮ್ಮ ಭಾರತೀಯ ಬೀದಿಯಲ್ಲಿ ನಿಮ್ಮನ್ನು ಕೂಡ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ನಮಗೆ ಒಂದು ಆ ತರ ಖುಷಿಯಾಗಿತ್ತು. ಆಗ ನಿಮ್ಮ ಅನುಭವ ಏನು, ಮತ್ತೆ ಅದಕ್ಕೆ ನೀವು ಆಯ್ಕೆಯಾದ ಅಂದ್ರೆ ಯಾವ ಇದರಿಂದ ನಿಮ್ಮನ್ನು ಆಯ್ಕೆ ಮಾಡಿ? ಅಂದ್ರೆ ನಾನು ಶೃಂಗೇರಿಯಲ್ಲೇ ಹುಟ್ಟು ಬೆಳೆದವನಾದ್ರಿಂದ ಶೃಂಗೇರಿ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದವರನ್ನೇ ಒಬ್ಬರನ್ನ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಬೇಕು ಅನ್ನುವಂತಹ ಅವರ ಒಂದು ಅಜೆಂಡಾದಲ್ಲಿದೆ, ಅವರ ಒಂದು ಕ್ರಮದಲ್ಲಿದೆ. ಹಾಗೆ ಎಲ್ಲರನ್ನು ಹುಡುಕಿದಾಗ ಇಲ್ಲಾಂದ್ರೆ ಒಂದಿಬ್ಬರಿಗೆ ನರಹರಿ ಅಂತ ಹೇಳಿ ಅವರು ಹಾಸನದಲ್ಲಿ BEd ಕಾಲೇಜ್ ಆಗಿದ್ರು. ಅವರಿಗೇನೋ ಕೇಳಿದ್ರು ಅಧ್ಯಕ್ಷರಾಗ್ತೀರಾ ಅಂತ. ಅವರಿಗೇನೋ ವೈಯಕ್ತಿಕ ತೊಂದರೆಯಿಂದ ಆಗುದಿಲ್ಲ ಅಂದ್ರು. ಆಮೇಲೆ ಇಲ್ಲಿ ಶೃಂಗೇರಿಗೆ ನಾನು ನನ್ನ ಪ್ರಕಾಶನ ಮಾಡಿರುವ ಪುಸ್ತಕಗಳನ್ನ ಕೆಲವು ಅಂಗಡಿಗಳು ಕೊಡ್ತಾ ಇದ್ದೆ, ಕೆಲವರಿಗೆ ಕೊಡ್ತಾ ಇದ್ದೆ. ತನ್ನ ಮೂಲಕ ನಾನು ಕೂಡ ಇಲ್ಲಿ ಶೃಂಗೇರಿ ಸುಬ್ಬಣ್ಣ ಅಂತಿದ್ದಾರೆ, ಅವರಿಗೂ ನಾನು ಬಂದಾಗ ಪುಸ್ತಕ ಕೊಡ್ತಾ ಇದ್ದೆ. ಅದರಲ್ಲಿ ನನ್ನ ಎಲ್ಲ ಪ್ರಕಾಶನಗೊಂಡ ಪುಸ್ತಕಗಳ ಪಟ್ಟಿಯನ್ನು ಕೊಡ್ತಾ ಇದ್ದೆ. ಆವಾಗ ಅವರಿಗೆ ಅನ್ನಿಸ್ತು, ಇವರು ಒಂದು 30ಕ್ಕಿಂತ ಹೆಚ್ಚಿನ ಕೃತಿಗಳನ್ನು ಬರೆದಿದ್ದಾರೆ ಅಂತ ಅವರಿಗೆ ಅನ್ನಿಸ್ತು. ಆ ವಿಚಾರವನ್ನೆಲ್ಲ ಅವರು ಇಟ್ಟರು. ಆವಾಗ ವಾಗೇಶ್ವರ ಶಿವರಾಮ್ರವರನ್ನೇ ಅಧ್ಯಕ್ಷರಾಗಿ ಮಾಡಬೇಕು ಅನ್ನೋ ಆಯ್ಕೆ ಮಾಡಿದ್ರು. ಹಾಗೆ ನಾನು ಶೃಂಗೇರಿ ತಾಲೂಕಿನಲ್ಲೇ ಹುಟ್ಟಿ ಬೆಳೆದವನಾದ್ರಿಂದ ನಾನು ಇಲ್ಲಿಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ನಾನು ಪಾಲ್ಗೊಂಡೆ. ಆದರೆ ಈ ಶೃಂಗೇರಿ ಕ್ಷೇತ್ರ ಜ್ಞಾನದ ಕ್ಷೇತ್ರ ಆದರೂ ಕೂಡ ದೀಪದ ಬುಡ ಕತ್ತಲು ಅನ್ನುವಂತಹ ಒಂದು ಮಾತು ನನಗೆ ಮನಸ್ಸಿಗೆ ಯಾವಾಗಲೂ ಬರ್ತಾ ಇರುತ್ತೆ. ಯಾಕಂದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತೀನಿ, ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಜ್ಞಾನದ ತೃಷೆ ಇಲ್ಲಿರುವವರಲ್ಲಿ ನಾವು ಕಾಣುವುದಿಲ್ಲ. ಇಲ್ಲಿ ಕರೀ ಪೂಜೆ ಮಾಡಿಬಿಟ್ರಾಯ್ತು, ಪೂಜೆ ಮಂಗಳಾರತಿ ಮಾಡಿಬಿಟ್ರಾಯ್ತು, ಪ್ರಸಾದ ತಿಂದ್ಬಿಟ್ರಾಯ್ತು, ಇದರಲ್ಲೇ ಹೋಗ್ಬಿಡ್ತಾರೆ ಹೊರತಾಗಿ ಆ ಪ್ರಸಾದದಿಂದ ಸಿಕ್ಕುವ ನಿಜವಾದ ಮನಸ್ಸಿನ ಪ್ರಸನ್ನತೆ ಏನು, ಜ್ಞಾನದ ವಿಷಯನವರು ಹೇಳಿಕೊಂಡು ಆ ಮುಖವನ್ನು ಬೇರೆ ಕಡೆ ತಿಳ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಮಾಡಬೇಕು. ಯಾಗ ಯಜ್ಞವನ್ನು ನಾವು ಯಾಕೆ ಮಾಡ್ತೀವಿ, ಯಾವ ಹವಿಸ್ಸನ್ನು ನಾವು ಬಳಸ್ತೀವಿ, ಆ ಮಂತ್ರದ ಅರ್ಥ ಏನು, ಈ ಜಿಜ್ಞಾಸೆ ಬಗ್ಗೆ ಹೋಗೋದೇ ಇಲ್ಲ. ಮತ್ತೆ ಶೃಂಗೇರಿಯ ಮಠದಲ್ಲಿ ವಿಶೇಷವಾಗಿ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಪೂರಕವಾಗುವ ವಿಷಯಗಳನ್ನೆಲ್ಲ ಬೇಕಾದಷ್ಟು ಧಾರ್ಮಿಕ ಶ್ರದ್ಧೆಯನ್ನು ಬೆಳೆಸುವ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇಂತಹ ಜ್ಞಾನವನ್ನು ಬೆಳೆಸುವಂತಹ ಮಾಡಿದ ಕಾರ್ಯಕ್ರಮಕ್ಕೆ ಬರೋ ಸಂಖ್ಯೆ ಕಡಿಮೆ. ಪಾಪ ಹೊರಗಡೆಯಿಂದೆಲ್ಲ ಬಂದು ಇಲ್ಲಿ ಭಾಗವತ ಸಪ್ತಾಹ ಎಲ್ಲ ಮಾಡ್ತಾರೆ.
ನಾನು ಅನೇಕರನ್ನು ನೋಡಿದ್ದೀನಿ. ತಮಿಳು ಭಾಷೆಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಾರೆ. ನಾನು ಹಿಂದೊಬ್ರು ಕನ್ನಡದಲ್ಲಿ ಮಾಡಿದಾಗ ಒಂದು 10-20 ಜನ ಸೇರಿಸೋದು ಬಹಳ ದೊಡ್ಡ ಕೆಲಸ ಆಗ್ತಾ ಇತ್ತು. ಏನೋ ಒಂದು ಸಂಗೀತ ಕಚೇರಿ ಆದ್ರೆ ಬಂದ್ಬಿಡ್ತಾರೆ, ತುಂಬಾ ಜನ ಬರ್ತಾರೆ. ಅದು ಆಗಬಾರದು. ಜ್ಞಾನದ ವಿಕಾಸ ಆಗಬೇಕು. ಅದು ಯಾರನ್ನು ದೂರುವುದಲ್ಲ. ಇಲ್ಲಿಯ ಚಳಿಯ ವಾತಾವರಣದಿಂದ ಅವರಿಗೆ ಚಡತನ ಬಂದಿರೋ ಸ್ವಯಂ ಆಸಕ್ತಿ ಬರಬೇಕು, ಸ್ವಯಂ ಆಸಕ್ತಿ ಬರಬೇಕು. ಅದಕ್ಕೆ ಇಲ್ಲಿ ಅವರು ಇಲ್ಲ ಅಂತಿಲ್ಲ, ಆಸಕ್ತರಿದ್ದಾರೆ, ಬೆರಳೆಣಿಕೆಷ್ಟಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೋಲಿಸಿದ್ರೆ ಅಲ್ಲಿ ವರ್ಷಪೂರ್ತಿ ಆ ರೀತಿಯ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಜ್ಞಾನ ಪ್ರಸಾರದ ಒಂದು ಧಾರ್ಮಿಕ ಉಪನ್ಯಾಸಗಳು ಅದರಿಂದ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ಅಲ್ಲಿ ಸೇರಿದ್ರಿಂದ ನನ್ನ ಜ್ಞಾನವನ್ನ ವಿಕಾಸ ಮಾಡಿಕೊಳ್ಳಲಿಕ್ಕೆ ನನಗೆ ಅವಕಾಶ ಆಗಿದೆ. ಆದರೆ ಮೂಲ ಶೃಂಗೇರಿ ಕ್ಷೇತ್ರ, ಈ ತಾಯಿ ನನ್ನನ್ನ ಏನು ಆ ರೀತಿಯ ಒಂದು ಧರ್ಮ ಪ್ರಸಾರದ ಒಂದು ಏನು ಉಪಕರಣವಾಗಿ ಮಾಡಿಕೊಂಡಿದ್ದಾಳೆ. ನಮ್ಮ ಶೃಂಗೇರಿ ಅಭಿನವ ವಿದ್ಯಾತೀರ್ಥರು ಅವರ ಒಂದು ಜನ್ಮದಿನದ ಸಂದರ್ಭದಲ್ಲಿ ಬಾಲಕಥಾಮಾಲ ಅನ್ನೋ ಪುಸ್ತಕಗಳನ್ನ ಅವರು ಮುನ್ನುಡಿಯಲ್ಲಿ ಅವರಿಗೆ ಅರ್ಪಣೆ ಮಾಡಿದ್ದೆ. ಆವಾಗ ಸ್ವಾಮಿಗಳು ಹೇಳಿದ್ರು, ನೀವು ಶೃಂಗೇರಿ ಮಠದ ಧರ್ಮ ಪ್ರಚಾರ ಮಾಡುವವರು ಅಂತ ಹೇಳಿ ನಮ್ಮನ್ನು ಘೋಷಣೆ ಮಾಡಿಬಿಡ್ತೀವಿ ಅಂತ. ಗುರುಗಳೇ, ತಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನಾನು ಅದನ್ನ ಭಗವಂತನ ಕೃಪೆಯಿಂದ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗ ನೀವು ನನ್ನ ಪ್ರಶ್ನೆ ಕೇಳಿದ್ರಿಂದ ಅದೆಲ್ಲ ನೆನಪಾಯಿತು. ಮಧ್ಯದಲ್ಲಿ ಒಂದು ಪ್ರಶ್ನೆ ಅಂದ್ರೆ ನಾವೀ ಕೂತ ಸ್ಥಳ, ಇದರ ಮಹತ್ವ ಒಂಚೂರು ಹೇಳ್ಬಿಟ್ಟು. ಇದು ನೀಲಕಂಠೇಶ್ವರ ಪಾರ್ವತಾಂಬ ದೇವಸ್ಥಾನ ಅಂತ ಹೇಳಿ, ಇಲ್ಲಿ ಮೇಲ್ಗಡೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನ ನಾನು ಕಂಠಸ್ಥ ಮಾಡ್ಕೊಂಡಿದ್ದೀನಿ. ನಮಸ್ತುಂಗ ಶಿರಚುಂಬಿ ಚಂದ್ರಚಾಮರಚಯಾಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಎಂಬುದಾಗಿ ಶಿವನನ್ನ ಸ್ತುತಿಸುವ ಒಂದು ಶ್ಲೋಕ ಇದು. ಇಲ್ಲಿ ಈ ದೇವಸ್ಥಾನ ಸುಮಾರು 300 ವರ್ಷಗಳಷ್ಟು ಪುರಾತನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮತ್ತು ಶೃಂಗೇರಿ ಪರಂಪರೆಯ ಒಬ್ಬ ಸ್ವಾಮಿಗಳು ಬಂದು ಈ ನೀಲಕಂಠೇಶ್ವರ ಪಾರ್ವತಮ್ಮನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನುವ ಒಂದು ಪ್ರತೀತಿ ಇದೆ. ಅಷ್ಟು ಮಾತ್ರವಲ್ಲ, ಆವಾಗ ಇಲ್ಲೆಲ್ಲ ಈ ರೀತಿಯ ಅಂಗಡಿ ಮಳಿಗಳೆಲ್ಲ ಇರಲಿಲ್ಲ, ಕಾಡು ಬೆಳೆದಿರತಕ್ಕಂಥ ಜಾಗ ಅಂತ ನಾನು ಊಹಿಸ್ಕೊಳ್ತೀನಿ. ಆವಾಗ ಕೆಲವು ಇಲ್ಲೇ ಕೂತ್ಗೋಡು ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿಯ ಪೂಜೆ ಮಾಡುವವರಿಗೆ ಉಂಬಳಿಯನ್ನು ಬರ್ಕೊಟ್ಟಿದ್ರು, ಭತ್ತ ಅಡಿಕೆ ಎಷ್ಟು ಕೊಡಬೇಕು ಅಂತ. ಇದು ಇವಾಗ ನಮ್ಮ ಸರ್ಕಾರದ ಇನಾಮ್ ಅಬಾಲಿಷನ್ ಆಕ್ಟ್ ಪ್ರಕಾರ ಅದನ್ನ ಹೋಗ್ಬಿಟ್ಟಿದೆ. ಸರ್ಕಾರದವರು ಇದನ್ನ ತಮ್ಮ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಈ ದೇವಸ್ಥಾನವನ್ನ. ಆದರೂ ಕೂಡ ಇವತ್ತು ನಾವು ಸರ್ಕಾರದ ಯಾವುದೇ ಒಂದು ಸಹಾಯವನ್ನ ತೆಗೆದುಕೊಳ್ಳದೆ ನಾವೇ ಸ್ವತಃ ಆ ಸಂಬಳವನ್ನ ಕೊಟ್ಟು ಒಬ್ಬ ಅರ್ಚಕರನ್ನ ಇಟ್ಟು, ಯಾಕಂದ್ರೆ ಇದು ನಮ್ಮ ಸುಪರ್ದಲ್ಲೇ ಇರಬೇಕು ಅನ್ನುವ ಬಯಕೆ ನಮ್ಮ ಹಿರಿಯರೇನೋ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸುಪರ್ದಲ್ಲೇ ಇದೆ. ನಮ್ಮ ಇದರಲ್ಲಿ ಸರ್ಕಾರಿ ರೆಕಾರ್ಡ್ ಅಲ್ಲಿ ಇರ್ಬೋದು ದೇವಸ್ಥಾನದ್ದು, ಯಾವುದೇ ಒಂದು ಸಹಾಯ ನಾವು ತಗೊಳ್ತಾ ಇಲ್ಲ. ಮತ್ತು ಪ್ರತಿ ವರ್ಷ ಇಲ್ಲಿ ಒಂದು ಕಾರ್ತಿಕ್ ಮಾಸದಲ್ಲಿ ಹಿಂದೆಲ್ಲ ದೀಪೋತ್ಸವ ಆಗ್ತಾ ಇತ್ತು. ಆ ಮಠದಿಂದ ಪಾಠಶಾಲೆಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ರುದ್ರ ಹೇಳಿಬಿಟ್ಟು ಹೋಗ್ತಾ ಇದ್ರು. ಇವಾಗ ನಾವು ದೂರದಲ್ಲಿರೋದ್ರಿಂದ ನಮ್ಮ ಜನಸಂಪರ್ಕವೂ ಕಡಿಮೆಯಾಗಿದೆ. ನಾವು ಇಲ್ಲಿ ವರ್ಷಕ್ಕೊಮ್ಮೆ ನಾನೇ ಸ್ವತಃ ಬಂದು ಒಂದು ಏಕಾದಶಿವ ರುದ್ರಾಭಿಷೇಕವನ್ನ ಕಾಸ ಪೂಜೆ ಮಾಡಿ ಆ ನೀಲಕಂಠೇಶ್ವರ ಪಾರ್ವತಮ್ಮರ ಕೈ ಮುಗಿದು ಹೋಗ್ತೀನಿ. ಪೂಜೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಅದ್ಭುತವಾಗಿರ್ತಕ್ಕಂತಹ ಇದೊಂದು ದೇವಸ್ಥಾನ ಇದು. ಇಂತಹ ದೇವಸ್ಥಾನಗಳು ಹಲವು ಶೃಂಗೇರಿಯಲ್ಲಿದೆ. ಎಷ್ಟೋ ಪೂಜೆಗಳು ನಿಂತೋಗುವಂತಹ ಸ್ಥಿತಿ ಬಂದುಬಿಟ್ಟಿದೆ. ನನ್ನ ಕಾಲದಲ್ಲಿ ಈ ದೇವರ ಪೂಜೆ ನಿರಂತರವಾಗಬೇಕು ಅನ್ನುವ ಸಂಕಲ್ಪವನ್ನು ನಾನು ಇಟ್ಕೊಂಡಿದ್ದೆ. ಈಗ ನೀವು ಮಂಗಳೂರಿನಲ್ಲಿ ವಿಶ್ರಾಂತ ಇದರಲ್ಲಿ ಇದ್ದೀರಿ ಅಂತ, ನಿಮ್ಮ ಕುಟುಂಬ ಈಗ ಇರುವಂತಹ ಮಕ್ಕಳು ಮೊಮ್ಮಕ್ಕಳ ಜೊತೆ? ನನಗೆ 2 ಗಂಡು ಮಕ್ಕಳು, 2 ದೊಡ್ಡ ಮಗ ಶ್ರೀನಿವಾಸ್ ಅಂತ, ಅದು ನಮ್ಮ ಅಭಿನವ ವಿದ್ಯಾತೀರ್ಥರ ಪೂರ್ವನಾಮವೂ ಕೂಡ ಹೌದು. ಅವರು ಶ್ರೀನಿವಾಸ್ ಅಂತ. ಗುರುಗಳೇ ಒಂದು ಕೇಳಿದ್ರು, ಅಭಿನವ ವಿದ್ಯಾತೀರ್ಥ ನೆನ್ಪಿಟ್ಕೊಂಡಿಟ್ಟಿದ್ದ. ಹೌದು ಗುರುಗಳ ಆಶೀರ್ವಾದ. ಅಷ್ಟು ಮಾತ್ರ ಅಲ್ಲ, ನನ್ನ ತಂದೆ ಕೂಡ ವಾಗೇಶ್ವರಿ ಶ್ರೀನಿವಾಸ ಭಟ್ರು ಅಂತ. ಹಿಂದೆಲ್ಲ ಅರ್ಜುನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾ ಇದ್ರು. ಅವರಾಗಿ ನಾನು ಸಂಸ್ಕೃತ ಮಾಸ್ಟರ್ ಆಗಿದ್ದರಿಂದ ಆ ಮಗನಿಗೆ ಹೆಸರುಗಳು ನಿನಗೆ ಅಂತ ಅಮ್ಮ ಹೇಳಿದ್ರು. ಅದು ನಿನಗಪ್ಪ ನಿನ್ ಪಾಲಿಗೆ ಬಂದಿದೆ, ಆ ಹೆಸರು ಹೇಳೋದು ಅಮ್ಮ ಹೇಳಿದ್ರು. ಹಾಗೆ ಆ ಹೆಸರನ್ನ ಅವನಿಗೆ ಇಟ್ಟಿದ್ದೀನಿ. ಅವನು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಈ ಹಸಿ ವೇಸ್ಟ್ ಅನ್ನ ಗೊಬ್ಬರವಾಗಿ ಮಾಡುವ ಒಂದು ಮಿಷಿನ್ ಅದನ್ನ ಇನ್ಸ್ಟಾಲ್ ಮಾಡಿ ಕೆಲಸ ಮಾಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಮಗ, ಅವನ ಹೆಸರು ಸಾತ್ವಿಕ್ ಕೃಷ್ಣ ಅಂತ. ನನ್ನ 2ನೇ ಮಗ
ಶ್ರೀಹರ್ಷ ಅಂತ. ಇಬ್ಬರಿಗೂ ಅವನಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರು ಇಬ್ಬರು ನನ್ನ ಸೊಸೆ ಮತ್ತು ಮಗ. ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಶ್ರೀನಿವಾಸ ಕೇರಳ, ಕೊಚ್ಚಿನ್ ಆ ಕಡೆಗೆಲ್ಲ ಅವನು ಒಟ್ಟು ಈ ಒಂದು ಪರಿಸರ ಶುದ್ಧೀಕರಣ ಮಾಡುವಂತಹ ಒಂದು ಕೈಂಕರ್ಯ. ಹೀಗೆ ನಾನು ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಇವತ್ತು ನಾನು ಮಂಗಳೂರಿನಲ್ಲಿ ವೇದ ತರಗತಿಗಳನ್ನು ಮಾಡ್ತೀನಿ, ರುದ್ರ ಹೇಳ್ಕೊಡ್ತೀನಿ, ಅದು ಮಾಡ್ತೀನಿ. ಇದೆಲ್ಲ ಮಾಡಬೇಕಿದ್ರೆ ನಮಗೆ ಏನಂತಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಇರಬೇಕು ಮತ್ತು ನಮ್ಮ ಜವಾಬ್ದಾರಿಗಳನ್ನು ನಾವು ಪೂರ್ತಿ ಮಾಡಿರಬೇಕು. ಆ ಎಲ್ಲ ಪೂರ್ತಿ ಜವಾಬ್ದಾರಿ ಮುಗಿದ ಮೇಲೆ ನಾವು ಏನೋ ಆಲಸ್ಯವಾಗಿ ನಮ್ಮ ಸಮಯವನ್ನ ವ್ಯರ್ಥ ಮಾಡಬಾರದು. ಅದಕ್ಕೋಸ್ಕರ ಇವತ್ತಿಗೂ ಮೊನ್ನೆ ಪವಮಾನ ಹೇಳಿಸ್ಕೊಳ್ಲಿಕ್ಕೆ ಬಂದಿದ್ರು. ಮತ್ತೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೇಳ್ತಾರೆ ಮಾಡ್ತೀರಾ ಅಂತ. ಉತ್ಸಾಹ ಮಾತ್ರ ಒಂದು ವಾರ ಕಳೆದ್ರೆ ಇರೋದಿಲ್ಲ, ಅವರಲ್ಲಿ ಒಂದು ಶಿಸ್ತಿರೋದಿಲ್ಲ. ನಾನು ನನ್ನ ಸಮಯವನ್ನ ಹಾಳು ಮಾಡಬಾರ್ದು ಅನ್ನೋ ನನ್ನ ಗುರಿ. ಎಲ್ಲಿಗೆ ಹೋದ್ರೆ ಅಲ್ಲಿ ಒಂದು ಸಂದೇಶವನ್ನ ನಾನು ಕಲ್ತ್ಕೊಂಡ್ಬರ್ಬೇಕು, ಸಂದೇಶವನ್ನ ಜನಗಳಿಗೆ ಮುಟ್ಟಿಸಬೇಕು. ತನ್ನ ಮೂಲಕ ನಾನು ಆ ಒಂದು ನನ್ನನ್ನ ಆತ್ಮ ಉದ್ಧಾರ ಅಂತ ಮೊದಲು ನಾವು ಮಾಡ್ಕೋಬೇಕು ಅನ್ನೋದೇನೆ ಗುರುಗಳ ಆದೇಶ. ಅದನ್ನೇನೆ ನಾವು ಕರಿತಕ್ಕಂಥದ್ದು ಸ್ವಧರ್ಮ. ಸ್ವಧರ್ಮ ಅಂದ್ರೆ ಬೇರೆ ಏನೂ ಅಲ್ಲ. ಸ್ವ ಅಂದ್ರೆ ನಿನ್ನನ್ನ, ಧರ್ಮ ಅಂದ್ರೆ ತಿಳಿಯುವುದು ಅಂತ ಅರ್ಥ. ನಮ್ಮನ್ನ ನಾವು ತಿಳಿಯುವುದು ಅಂತ ಮನುಷ್ಯ ಜನ್ಮ ಬಂದಾಗ ತಿಳಿಯುವ ಪ್ರಯತ್ನ. ಆ ಪ್ರಯತ್ನವನ್ನು ನಾವು ಮಾಡಿದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮುಂದೆ ನಿನ್ನ ಆ ಒಂದು ಜ್ಞಾನವನ್ನ ಬೆಳೆಸಲಿಕ್ಕೆ ನಾನು ಅಂತಹ ಕಡೆಯಲ್ಲೇ ನಿನಗೆ ಜನ್ಮ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದರಿಂದ ನಾವು ಮನುಷ್ಯ ಜನ್ಮ ಬಂದಾಗ ಪ್ರಾಣಿಗಳಾಗಿ ಮಾಡಿಬಿಟ್ರೆ ಮತ್ತೆ ಪುನಃ ಮನುಷ್ಯ ಜನ್ಮ ಬರುತ್ತೋ ಅಂತ ಹೇಳಿಕ್ಕೆ ಬರೋದಿಲ್ಲ. 84 ಲಕ್ಷ ಸ್ಪೀಸೀಸ್ಗಳಿವೆ. ಸ್ಪೀಸೀಸ್ಗಳು ಅಂದ್ರೆ ಜೀವಕೋಟಿಗಳಿವೆ. ಅದರಲ್ಲಿ ಕೊನೆಗೂ ಬರುವುದು ಮನುಷ್ಯನ ಜನ್ಮ ಅಂತೆ. ಅದನ್ನು ನಾವು ನಂಬಬೇಕು. ನಾವು ಟಿವಿಯಲ್ಲಿ ಬರುವ ಸುಳ್ಳ ಬಳ್ಳಿಗಳನ್ನು ನಂಬ್ತೀವಿ, ಏನೇನೋ ಸುಳ್ಳೇ ಹೇಳ್ತಕ್ಕಂಥ ನಾವು ನಂಬ್ತೀವಿ. ಅದೇ ನಮ್ಮ ವೇದವ್ಯಾಸರನ್ನ, ನಮ್ಮ ಭಗವದ್ಗೀತೆಯ ಕೃಷ್ಣನನ್ನ, ಆ ವೇದದ ಮಾತಿನ ಸಾರವನ್ನ ನಮಗೆ ನಂಬಿಕೆ ಬರುವುದಿಲ್ಲ ಅಂದ್ರೆ ಕಾರಣ ಏನು ಅಂತ ಅಂದ್ರೆ ಅಷ್ಟೆಲ್ಲ ಆ ಮಾಯೆ ನಮ್ಮನ್ನು ಮುಚ್ಚಿಬಿಟ್ಟಿದೆ. ಆವರಣ ಅಂತ ಅದನ್ನು ಕರೀತಾರೆ. ಆವರಣ ಅಂತ ಹೇಳಿದ್ರೆ ಯಾವುದು ಇಲ್ವೋ ಅದಿದೆ ಅಂತ ನಾವು ತಿಳ್ಕೊಳ್ತೀವಿ, ಅದು ಮುಚ್ಚಾಕ್ಬಿಟ್ರೆ. ವಿಕ್ಷೇಪ ಅಂದ್ರೆ ಯಾವುದು ಇದೆಯೋ ಅದಿಲ್ಲ ಅಂತ ತಿಳಿದೋದು. ಇದೆಲ್ಲ ಶಂಕರ ಫಿಲಾಸಫಿ ಇದು. ಆವರಣ ಮತ್ತು ವಿಕ್ಷೇಪಗಳಿಂದ ಮನುಷ್ಯ ಅವನು ತಾನು ಏನಾಗಿದ್ದೆ ಅಂತ ಮರೆತು ಬಿಡ್ತಾನಂತೆ. ಅದು ಗುರುಕೃಪೆ ಇದ್ದಾಗ ಮಾತ್ರ. ಗುರು ಅಂದ್ರೆ ದೇವರು ಅಂತ ಅರ್ಥ. ಗುರು ಅಂದ್ರೆ ಬೇರೆ ಏನೂ ಅಲ್ಲ. ಉಕಾರಸ್ತು ಅಂಧಕಾರಸ್ಯ, ಋಕಾರಸ್ತ ನಿವಾರಕ, ಅಂಧಕಾರ ನಿವಾರಣತ್ವ ಗುರು ಅಭಿಧೀಯತೆ. ಯಾರು ನಮ್ಮನ್ನ ಅಜ್ಞಾನದಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರೋ ಅವರೆಲ್ಲರೂ ಗುರುಗಳೇನೆ. ಬಾಣಾದಪಿ ಶಿಖಾದಪಿ, ಒಂದು ಮಗು ಕೂಡ ಆಗ್ಬೋದು. ಅದಕ್ಕೋಸ್ಕರ ನಾವು ವೇದಮಂತ್ರ ಹೇಳುವಾಗ ನಮೋ ಅರ್ಭಕೇಭ್ಯೋ ನಮೋ ಇವಭ್ಯೋ ನಮ ಆಶಿನೇಭ್ಯ ಅಂತ ವೈದಿಕ ಸ್ವಾಗತವನ್ನು ಕೋರ್ತೀವಿ. ಮಕ್ಕಳಿಗೂ ಸ್ವಾಗತ ಹೇಳ್ತೀವಿ. ನಮ್ಮ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಬಚ್ಚ ರಾಮ ಹೈ. ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಮಗು ಕೂಡ ರಾಮಸ್ವರೂಪ, ಸೀತಾ ಸ್ವರೂಪ, ದೇವಿ ಸ್ವರೂಪ ಅಂತ ನಾವು ಹಾಡನ್ನ ಕೇಳ್ತೀವಿ. ಅನುಷ್ಠಾನದಲ್ಲಿ ಸೋತು ಬಿಡ್ತೀವಿ. ಆ ಅನುಷ್ಠಾನಕ್ಕೆ ತರಬೇಕು, ಕ್ರಿಯಾ ಅನ್ವೇಷಣೆ ಆಗಬೇಕು. ಆಗ ಮಾತ್ರ ಜಗತ್ತಿನಲ್ಲಿ ಪರಿವರ್ತನೆ ಸಾಧ್ಯ, ಬದಲಾವಣೆ ಸಾಧ್ಯ. ಅದು ಸಾಕಷ್ಟು ಇವತ್ತು ನಮ್ಮ ಪ್ರಧಾನ ಮಂತ್ರಿ ಮೋದಿಯವರ ಮೂಲಕ ಆದರ್ಶಪ್ರಾಯವಾಗಿರ್ತಕ್ಕಂಥವರು. ಯಾರನ್ನು ರಾಜಕೀಯ ವ್ಯಕ್ತಿಗಳನ್ನು ಹೊಗಳುವುದಲ್ಲ, ಗುಣಗ್ರಹಣ. ಬಾನಾದಪಿ ಶುಕಾದಪಿ, ಆ ಗುಣಗಳನ್ನು ನಾವು ಗ್ರಹಣ ಮಾಡಬೇಕು. ಇವತ್ತು ಅವರಲ್ಲಿರತಕ್ಕಂತಹ ಆ ಒಂದು ಆಧ್ಯಾತ್ಮಿಕ ಶ್ರದ್ಧೆ, ಭೋಗಿಷ್ಟ ಮಯೋಭುವ ತಾನವೂರ್ಜೆ ದದಾತನ ಅಂತ ನಾವು ಮಂತ್ರವನ್ನು ಹೇಳ್ತೀವಿ. ಈ ಮಂತ್ರವನ್ನ ಮೋದಿಯವರು ಜಲದೇವತೆಗಳನ್ನ ನಮ್ಮ ಹೀಗೆ ವೇದದಲ್ಲಿ ಪೂಜೆ ಮಾಡ್ತಾ ಇದ್ರು. ಆ ಜಲದೇವತೆಯನ್ನ ನಾವು ಗೌರವಿಸಬೇಕು. ಗಂಗಾ ನದಿಯನ್ನ ಮಲಿನ ಮಾಡಬಾರದು, ಯಮುನಾ ನದಿಯನ್ನ ಮಲಿನ ಮಾಡಬಾರದು ಅನ್ನುವ ಹಾಗೆ ಅದನ್ನು ಹೇಳುವಾಗ ಆ ವೇದ ಮಂತ್ರವನ್ನು ಹೇಳಿಬಿಟ್ಟು ಅವರು ಹೇಳಿದ್ರು. ಅಂತಹ ಅವರು ಎಂತಹ ಒಂದು ವೇದದ ಬಗ್ಗೆ ಅವರು ಹೇಳ್ತಾರೆ ಅಂದ್ರೆ ಆ ಒಂದು ಶ್ರದ್ಧೆ, ಆ ಒಂದು ಭಕ್ತಿ, ಅಲ್ಲಿ ಇರತಕ್ಕಂತಹ ಗಂಗಾ ಜಲವನ್ನು ಶುದ್ಧೀಕರಣ ಮಾಡತಕ್ಕಂತಹ ಒಂದು ಗುರಿ, ಇದು ನಮಗೆ ಪ್ರೇರಣೆ ಕೊಡ್ತಕ್ಕಂತಹ ಒಂದು ಬಾಟ್ಲಿ ಕಸ ಬಿದ್ದಿರ ತೆಗೆದವರು ಯಾರು ನಾನು ಪ್ರಧಾನಮಂತ್ರಿ ನೋಡಿದ್ರೆ ತೆಗೆದು ಬರಿಗೆ ಹಾಕ್ತಾರೆ. ನಾವು ಅಲ್ಲಲ್ಲೇ ಬಾಟ್ಲಿ ಬಿಸಾಡ್ತೀವಿ, ಅಲ್ಲಲ್ಲೇ ಉಗಿತೀವಿ, ಅಲ್ಲಲ್ಲೇ ಮಾಡ್ತೀವಿ. ದೇವರ ಪೂಜೆ ಮಾತ್ರ ಜೋರ ಮಾಡಿಬಿಡ್ತೀವಿ. ಇದು ಪ್ರಯೋಜನ ಇಲ್ಲ. ನಿಜವಾಗಿಯೂ ಕೂಡ ನಮ್ಮ ಪರಿಸರವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನುವುದೇನೆ ನಮ್ಮ ಎಲ್ಲ ವೇದ ಸಾರ. ವೇದದಲ್ಲಿ ಬರ್ತಕ್ಕಂತಹ
ವೃಕ್ಷ ಪೂಜೆ ಇತ್ಯಾದಿಗಳು ನಮಗೆ ತಿಳಿಯಪಡುತ್ತವೆ. ಹಾಗೂ ಸ್ವಾಮಿ, ಇಂಥ ಬಿಡುವಿಲ್ಲದ ಸಮಯದಲ್ಲಿ ಅಂದ್ರೆ ಕೂಟ ಮಹಾಜಗತ್ತಿನವರದು 25ನೇ ವರ್ಷದ ಕಾರ್ಯಕ್ರಮ ಈಗ ನಡೀತಾ ಇದೆ ಇಲ್ಲಿ. ಇಂಥ ಮಧ್ಯದಲ್ಲಿ ನಾವು ನಿಮ್ಮನ್ನು ಒಂದು 10 ನಿಮಿಷ ಮಾತಾಡ್ತೀರಾ, ನಮ್ಮ ಜೊತೆ ಬರ್ತೀರಾ ಅಂತ ಕೇಳಿದ್ದಕ್ಕೆ ತುಂಬು ಮನಸ್ಸಿನಿಂದ ನೀವು ನಮ್ಮ ಜೊತೆಗೆ ಬಂದಿದ್ದೀರಿ. ಖಾಲಿ ಬಂದದ್ದಲ್ಲ, ನಮ್ಮ ತಲೆಗೂ ಸ್ವಲ್ಪ ವಿಷಯಗಳನ್ನು ಹಾಕಿದ್ದೀರಿ ಮತ್ತು ವೀಕ್ಷಕರಿಗೂ ಕೂಡ ಇದು ತುಂಬಾ ಇಷ್ಟವಾಗಬಹುದು ಹೇಳುವ ಮನಸ್ಸು ನಮಗೂ ಕೂಡ ಇದೆ. ನಿಮ್ಮ ಸಮಯವನ್ನು ನಮಗೆ ಕೊಟ್ಟದ್ದಕ್ಕೆ ಮತ್ತೊಂದು ಸಲ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನಿಮಗೆ ಗೌರವಪೂರ್ವಕ ನಮಸ್ಕಾರ. ನೀವು ನನಗೆ ಇಂತಹ ಮನಸ್ಸಿನಲ್ಲಿ ಹುದುಗಿದ ಚಿಂತನೆಗಳನ್ನ ವ್ಯಕ್ತಪಡಿಸಲಿಕ್ಕೆ, ಯಾಕೆಂದ್ರೆ ಇವತ್ತು ಒಳ್ಳೆಯ ಶ್ರೋತೃಗಳು ಸಿಕ್ಕುವುದು ಕೂಡ ನಮ್ಮ ಭಾಗ್ಯ. ಅದಕ್ಕೋಸ್ಕರ ವೇದಮಂತ್ರದ ಒಂದು ಸಂದೇಶದೊಡನೆ ನನ್ನ 2 ಮಾತುಗಳನ್ನು ಮುಗಿಸ್ಕೊಡ್ತೀನಿ. ಭದ್ರಂ ಗಂಟೆ ಬೆಶ್ರುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಚುಟ್ಟುವಾಗಂ ಸಸ್ತನೂಭಿಃ ವಿಷೇಮ ದೇವಜಿತಂ ಯದಾಯುಃ. ದೇವರೇ, ನನಗೆ ಭದ್ರವಾದ ಗಟ್ಟಿಮುಟ್ಟಾದ ಇಂದ್ರಿಯಗಳನ್ನು ಕೊಡು. ಯಾಕೆಂತ ಹೇಳಿದ್ರೆ ನನಗೆ ತನ್ನ ಮೂಲಕ ಲೋಕಕ್ಕೆ ಹಿತ ಮಾಡಬೇಕು. ಅದಕ್ಕೋಸ್ಕರ ಆಯುಷ್ಯ ಕೊಡು ಅಂತ ನಮ್ಮ ಬೇಡಿಕೊಂಡಿದ್ರು. ನಾನು ಕೂಡ ದೇವರಲ್ಲಿ ಬೇಡಿಕೊಳ್ಳುವುದು ಅದೇ. ಗಟ್ಟಿಮುಟ್ಟಾದ ಇಂದ್ರಿಯಗಳ ಮೂಲಕ ಆ ಜ್ಞಾನದ ಗ್ರಹಣ, ಸೂಕ್ಷ್ಮ ಗ್ರಹಣ ಮಾಡುವ ಪಾಠವ ಅಂದ್ರೆ ಚುರುಕುತನ ಕೊಡು. ತನ್ನ ಮೂಲಕ ನನ್ನನ್ನು ನಿನ್ನ ಉಪಕರಣವಾಗಿ ಮಾಡ್ಕುವಂತ ಅದಕ್ಕೆ ತಾವು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ನಮಸ್ಕಾರ.